ರಾಹುಲ್ ಗಾಂಧಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ರಾಷ್ಟ್ರದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ. ಆ ಕೆಚ್ಚು ಅವರ ರಕ್ತದಲ್ಲಿದೆ. ಈ ರಾಷ್ಟ್ರಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ತಂದುಕೊಟ್ಟಂತ, ಭವಿಷ್ಯತ್ತನ್ನ ರೂಪಿಸಿದಂತ ಅಗ್ರಗಣ್ಯ ನಾಯಕ ದಿವಂಗತ ರಾಜೀವ್ ಗಾಂಧಿ ಅವರ ಸುಪುತ್ರ. ಅಜ್ಞಾತವಾಸದಲ್ಲಿ ಅಮ್ಮನ ನೆರಳಿನಲ್ಲಿ ಪ್ರತಿಯೊಂದು ದೇಶದ ಬಡಬಗ್ಗರ ಬಗ್ಗೆ, ದೀನ ದಲಿತರ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ಅರಿತುಕೊಂಡು ಈ ರಾಷ್ಟ್ರದ ಸಂವಿಧಾನವನ್ನ ಕೈಯಲ್ಲಿ ಹಿಡಿದುಕೊಂಡು ಇಡೀ ರಾಷ್ಟ್ರವನ್ನ ಸುತ್ತಿರ್ತಕ್ಕಂಥ ಏಕೈಕ ನಾಯಕ ಅಂತ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅನ್ನೋದನ್ನ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ಬೇಕಾಗತ್ತೆ. ಯಾವುದೇ ಒಂದು ಪಕ್ಷದಲ್ಲಿರ್ತಕ್ಕಂಥ ಯಾವೊಬ್ಬ ನಾಯಕನಿಗೂ ಅವರ ಧೀಮಂತ ನಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ರಾಷ್ಟ್ರದಲ್ಲಿ ಸತ್ಯದ ವಿಚಾರವನ್ನು ಮಾತಾಡಲಿಕ್ಕೆ ಎಂದೂ ಹೆದರದೇನೆ ಕಾಂಗ್ರೆಸ್ಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕರೆ ಏನು? ಕಾಂಗ್ರೆಸ್ ಅಂತ ಅಂದ್ರೆ ನಾವು ಹೆದರುವಂತ ವ್ಯಕ್ತಿಗಳಲ್ಲ, ಹಾಗೆಯೇ ನಾವು ಹೆದರಿಸೋರು ಅಲ್ಲ. ಇದು ಅವರ ಮೂಲ ಮಂತ್ರ. ಈ ಮೂಲ ಮಂತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ನ ಮೂಲ ತತ್ವವಾಗಿತ್ತು. ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಕಿಚ್ಚು, ಆ ಒಂದು ಸಂಘಟನೆಯ ಚಾತುರ್ಯ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಕುತಂತ್ರ, ಹುನ್ನಾರ ಮತ್ತು ಪ್ರಜಾಪ್ರಭುತ್ವಕ್ಕೆ ಆಗಿರ್ತಕ್ಕಂಥ ಲೋಪಕ್ಕೆ ತನ್ನದೇ ಆದಂತ ಗಟ್ಟಿ ದನಿಯನ್ನ ನೀಡಿ ಎಲ್ಲರನ್ನು ಒಗ್ಗೂಡಿಸಿ ಈ ರಾಷ್ಟ್ರಕ್ಕೆ ನಿಜವಾದಂತ ಹಕ್ಕನ್ನ ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರ ಪರವಾಗಿ ನಾವು ಕಾಂಗ್ರೆಸ್ ಉಳಿಸೋದು ಅನ್ನೋದಲ್ಲ, ಇವತ್ತು ಉಳಿಸಬೇಕಾಗಿರ್ತಕ್ಕಂಥದ್ದು ಈ ದೇಶವನ್ನ, ಈ ದೇಶದ ಸಂವಿಧಾನವನ್ನ, ಈ ದೇಶದ ಅಭಿವೃದ್ಧಿಯ ಶೂನ್ಯವನ್ನ ಏನು ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಬರೀ ಸುಳ್ಳಿನ ಕಂತೆ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಪ್ರಾಂತ್ಯದ ಹೆಸರಿನಲ್ಲಿ ಅಲ್ಲೋಲ ಕಲ್ಲೋಲ ಈ ರಾಷ್ಟ್ರದಲ್ಲಿ ನಡೀತಾ ಇದ್ರು ಕೂಡ ಬರೀ ಶೋಪೀಸ್ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಇಡೀ ಭಾರತ ದೇಶದ ಜನ ಮೊದಲು ನಿಬ್ಬೆರಗಾಗಿ ನೋಡ್ತಿದ್ವಿ. ಇವತ್ತು ಈ ಸತ್ಯ ಎಲ್ರಿಗೂ ಅರ್ಥ ಆಗಿದೆ. ರಾಹುಲ್ ಗಾಂಧಿ ಅವರ ಕರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ಈ ಒಂದು ಪ್ರತಿಭಟನಾ ರ್ಯಾಲಿ ಇದು ಸಣ್ಣ ವಿಚಾರ ಅಲ್ಲ. ಇಡೀ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ನೋಡ್ತಾ ಇರ್ತಕ್ಕಂಥದ್ದು. ಭಾರತದ ಇವತ್ತಿನ ಚುನಾವಣೆ ವ್ಯವಸ್ಥೆ ಎತ್ತ ಸಾಗಿದೆ. ಭಾರತದ ಸಂವಿಧಾನವನ್ನ ಯಾವ ರೀತಿ ಆಳುವ ಪಕ್ಷಗಳು ಇವತ್ತು ಲೂಟಿ ಮಾಡೋದಲ್ದೇನೆ ಕಪಿ ಮುಷ್ಟಿಯಲ್ಲಿಟ್ಕೊಂಡು ಸಾಂವಿಧಾನಿಕ ಸಂಸ್ಥೆಗಳನ್ನ ಯಾವ ರೀತಿ ನುಚ್ಚುನೂರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಹೋರಾಟದ ಕಿಡಿಯನ್ನ ಹಚ್ಚಬೇಕಾಗಿದೆ. ಇದಕ್ಕೆ ಅಂತ್ಯವನ್ನು ನಾವು ಕಾಣಬೇಕಾಗಿದೆ. ನಿಮಗೆ ನಾನೊಂದು ಮಾತನ್ನು ಹೇಳ್ತೇನೆ. 2010ರಲ್ಲಿ ಒಂದು ಬಾರಿ ಯಾರು ಈ ಹುನ್ನಾರ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾವತ್ತೂ ಸ್ವತಂತ್ರವಾಗಿ ಅವರು ಆಡಳಿತ ಮಾಡಿದವರೇ ಅಲ್ಲ. ಆಪರೇಷನ್ ಕಮಲ ಇಲ್ಲ ಅಂತಂದ್ರೆ ಅವ್ರ ಆಡಳಿತವೇ ಇಲ್ಲ. ಆ ಸಂದರ್ಭದಲ್ಲಿ ಅವ್ರನ್ನ ಬಗ್ಬಡಿಯೋದಂಗೆ, ಅವ್ರನ್ನ ಎದುರಿಸೋದಂಗೆ ಅನ್ನೋದನ್ನ ನಾನು ಕೂಡ ಕಲ್ತು ಬಂದಂತವನು. ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ನಾನು ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ನಿಸ್ವಾರ್ಥವಾದಂತ ಹೋರಾಟ ಈ ರಾಷ್ಟ್ರದ ಉಳಿವಿಗಾಗಿ, ಈ ಸಂವಿಧಾನದ ಉಳಿವಿಗಾಗಿ